ಗೊತ್ತಿಲ್ಲ ಗೊತ್ತಿಲ್ಲ ಸುಂದರಿಯ ಹೇಳಲೇ ಚೆನ್ನಾಗಿ ಉಲ್ಲಾಸ ಉಲ್ಲಾಸ ಉಲ್ಲಾಸವು ಸಂತೋಷ ಸಂತೋಷ ಸಂತೋಷವು ಬಬ್ಬುಕುಂಟೆ ಗ್ರಾಮದಲ್ಲಿ ಶ್ರೀಕೃಷ್ಣ ಲೀಲೆಯಲ್ಲಿ ಅನಿರುದ್ಧ ಪಾತ್ರ ಮಾಡಿದಂತ ವನ್ಯಸ್ವಾಮಿನವರು ಉಮಕ್ಕನವರಿಗೆ 100 ರೂಪಾಯಿಗಳನ್ನು ಕೊಡುತ್ತಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರಿಯಾ ದೈತ್ಯವನಕ್ಕೆ ಹೋಗುವನೆಂದು ಹೇಳಿದೆಯಲ್ಲ, ಹೌದು ಸುಂದರಿಯ ನಿನ್ನೊಂದಿಗೆ ನಾನು ಬರಬೇಕೆಂದು ನಿನ್ನ ಮನಸ್ಸಿಗೆ ಹೌದೇನು ಸುಂದರಿಯ ನನ್ನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು ಕಾಂತ ಗುಣವಂತ. ನಿನ್ನಗೂ ಸಹ ಒಂದು ವಿವಾಹ ಮಾಡಬೇಕೆಂದು ಇಚ್ಛೆ ಇದ್ದಂತೆ ತೋರುತ್ತದೆ, ಅದರ ಚಿಂತೆ ಇಲ್ಲ. ಅಯ್ಯೇ ಕಾಂತೆ ಜಾಗ್ರತೆಯಿಂದ ವಸ್ತ್ರಾಭರಣ ಅಲಂಕೃತವಾಗುತ್ತೇವೆ. ಆಹಾ ಪ್ರಿಯಾ, ಅಯ್ಯೇ ಪ್ರಿಯರೇ, ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಎನ್ನ ಮನಸ್ಸಿಗೆ ಸಂತೋಷವಾಯ್ತು ಕಾಂತೆ. ಪಟ್ಟು ಪೀತಾಂಬರವನ್ನು ಧರಿಸಿಕೊಂಡು ಬಾ ಎಂದು ಹೇಳಿದೆಯಾ? ಹೌದು ಕಾಂತೆ. ಪ್ರಿಯಾ, ಪ್ರಿಯರೇ, ದೈತವನದಲ್ಲಿ ಹೋಗಿ ನಾವಿಬ್ಬರು ಉಲ್ಲಾಸದಿಂದ ಕಾಲವನ್ನು ಕಳೆಯಬೇಕು. ಹೌದು ಸುಂದರಿ. ಹೌದೇ? ಹೌದು ಸುಂದರಿ. ಹೌದೇ? ಹೌದು ಸುಂದರಿ. ಪ್ರಿಯಾ, ಪ್ರಿಯರೇ, ನಾವಿಬ್ಬರು ಸೇರಿ ಹಾಲು ಹಣ್ಣು ಸವಿದಂತೆ ಆಗುವುದು. ನಿನ್ನ ಇಷ್ಟದಂತೆ ಆಗಲಿ ಕಾಂತೆ. ಯಾಕೆ ನಿನಗೆ ಇಷ್ಟವಿಲ್ಲವೇ? ನಾನೀಗ ಇಷ್ಟ ಇರುವುದು ಕಾಂತೆ. ಹೌದೇ? ಹೌದು ಕಾಂತೆ. ಎಷ್ಟಿರುವುದು? ಇಷ್ಟ ಇರುವುದು ಕಾಂತೆ. ಬೆಟ್ಟದಷ್ಟಿರುವುದೇ? ಹೌದು ಕಾಂತೆ. ಹೌದೇ ಪ್ರಿಯಾ? ಹೌದು ಸುಂದರಿ. ಹೇಳುವೆ ಕೇಳು. ಚೆನ್ನಾಗಿ ಹೇಳು. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು